ಇವತ್ತು ಎಲ್ಲ ಸ್ಟೂಡೆಂಟ್ಸು ಪಿ ಸಿ ಆಸ್ಪಿರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರದ್ದು ರಾಜ್ಯದಲ್ಲಿರೋಂಥ ಎಲ್ರೂ ನೇಮಕಾತಿ ಆಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ ನಂತರ ಸರ್ಕಾರ ನೋಟಿಫಿಕೇಶನ್ಸ್ ಮಾಡಿದ್ಮೇಲೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ದು ಕರೆಕ್ಟಾಗಿ ಎಕ್ಸಾಮ್ಸ್ ನಡೆಸಿದ್ರೆ ಇವತ್ತು ಯಾರಿಗೂ ತೊಂದರೆ ಆಗ್ತಿರಲಿಲ್ಲ. ಕೆ ಎಯಿಂದ ಆಗಿರೋಂಥ ಮಿಸ್ಟೇಕ್ಸು ನೀವೇ ಒಪ್ಕೊಂಡಿದ್ದೀರಾ. ಹೌದು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟಾಗಿ ಆಗಿದೆ, ಮತ್ತೆ ಪ್ರಕೃತಿ ವಿಕೋಪ ಆಗಿದೆ, ಟ್ರೈನ್ ಬಂದಿಲ್ಲ, ಎಷ್ಟೋ ಜನ ಎಕ್ಸಾಮ್ಸ್ ಬರ್ದಿಲ್ಲ, ಮತ್ತೆ ಒ ಎಮ್ ಆರ್ದಿರ್ಬೋದು, ಕ್ವಶನ್ ಪೇಪರ್ದಿರ್ಬೋದು ಮಿಸ್ ಮ್ಯಾಚ್ ಆಗಿದೆ, ಫ್ರಿಸ್ಕಿಂಗ್ ಆಗಿಲ್ಲ ಅಂತಲೂ ಒಪ್ಕೊಂಡಿದ್ದಾರೆ. ಎಷ್ಟೋ ಸೆಂಟರಲ್ಲಿ ಫಸ್ಟ್ ಎಕ್ಸಾಮ್ಸ್ ಬಿಫೋರ್ ಫ್ರಿಸ್ಕಿಂಗ್ ಮಾಡಬೇಕು, ಫ್ರಿಸ್ಕಿಂಗು ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಎಷ್ಟೋ ಸೆಂಟ್ರಲ್ಲಿ 2-3 ಸೆಂಟ್ರಲ್ಲಿ ತಿಕೋಟದಲ್ಲೆಲ್ಲ ಎಕ್ಸಾಮ್ಸೇ ಬರ್ದಿಲ್ಲ. ಇದಕ್ಕೆಲ್ಲ ಹೊಣೆ ಯಾರು? ಇದ್ರ ಜವಾಬ್ದಾರಿ ಯಾರು ಎತ್ಕೊಬೇಕು? ಕೆ ಎ. ಇವಾಗ ಕೆ ಎದವರು ಇಷ್ಟೆಲ್ಲ ನೀವು ಮಾಡಿದ್ದಾದ್ಮೇಲೆ ನೀವು ಅಂಡರ್ ಕನ್ಸಿಡರೇಷನ್ ಮಾಡಿ ನಾವು ಅದವರಿಗೆ ನ್ಯಾಯ ಕೊಡಿಸ್ತೀವಿ, ಇಲ್ಲ ಮರುಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಿ. ಇಷ್ಟು ದಿನ ಆಯಿತು. ಎಲ್ಲಿ? ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಆಗಿದ್ದು, ಇವತ್ತು ಡೇಟ್ ಎಷ್ಟು? ನಿಮ್ಗೆ 15 ದಿನ ಆದರೂ ಇದು ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಅಂತಂದರೆ ಯಾರು ಹೊಣೆ ಇದಕ್ಕೆ? ನಿಮ್ಗೆ ಇಷ್ಟ ಬಂದಂಗೆ ನೀವು ಅಮೌಂಟ್ ಏನು ಫ್ರೀಯಾಗೆ ಎಕ್ಸಾಮ್ ಬರ್ಸ್ತಿದ್ದೀರಾ? ಅಮೌಂಟ್ಗೆ 750, ಒಂದು ಎಕ್ಸಾಮ್ ಫೀಸು 750 ರೂಪಾಯಿ. ಅದ್ರ ಅಕೌಂಟಬಿಲಿಟಿ ಯಾರಿಗೆ ಕೊಟ್ಟಿದ್ದೀರಾ? 750 ರೂಪಾಯಲ್ಲಿ ಎಷ್ಟು ಖರ್ಚಾಗಿದೆ? ಎಷ್ಟು ಖರ್ಚಾಗುತ್ತೆ? 750 ರೂಪಾಯಿ ಫೀಸು. 750 ರೂಪಾಯಿ ಫೀಸಲ್ಲಿ ನಿಮ್ಗೆ ಏನಾದರೂ ಅವ್ರಿಗೇನು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಟ್ಟಿದ್ರಾ? ಇಲ್ಲ ಊಟದ ಫೆಸಿಲಿಟೀಸ್ ಕೊಟ್ಟಿದ್ರಾ? ಅಲ್ಲಿ ಕುಡಿಯೋಕ್ಕೆ ಎಕ್ಸಾಮ್ ಸೆಂಟರ್ ನೀರಿಲ್ಲ, ಎಷ್ಟೋ ಸೆಂಟರಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಕರೆಂಟ್ ಇರಲ್ಲ, ಅಲ್ಲಿ ಗಡಿಯಾರ ಇಲ್ಲ, ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ, ಅಕೊಮಂಡೇಶನ್ ಏನು ಇಲ್ದಿರ ನೀವು ಒಂದು ಎಕ್ಸಾಮ್ಸ್ ಕರೆಕ್ಟಾಗ ಒಂದು ಎಕ್ಸಾಮ್ಸ್ಗೆ 750 ರೂಪಾಯಿ ಫೀಸ್ ತಗೊಂಡು ಇವತ್ತು ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ, ಫ್ರಿಸ್ಕಿಂಗ್ ಮಾಡಿಲ್ಲ ಅಂತಂದರೆ, ಬಿಫೋರ್ 2 ಅವರ್ಸ್ ಮುಂಚೆ ಬಂದರು ಸ್ಟೂಡೆಂಟ್ಸು, ಅಲ್ಲಿ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ನಮಗೆ ಇಂಟರ್ನೆಟ್ ಸರ್ವರ್ ಬ್ಯುಸಿ ಇದೆ ಅಂತ ಹೇಳ್ತಾರೆ. ಸರ್ವರ್ ಬ್ಯುಸಿ ಇದೆ ಅಂತಂದರೆ ನೀವು ಅಮೌಂಟ್ ಟ್ಯಾಕ್ಸ್ ತೊಗೊತೀರಾ? ಒಂದು ಅಪ್ಲಿಕೇಶನ್ಸ್ ಹಾಕ್ಬೇಕಾದ್ರೂ ಸರ್ವರ್ ಬ್ಯುಸಿ ಇರುತ್ತೆ. ಒಂದೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ಟೂಡೆಂಟ್ಸ್ 1 ವಾರ ಬೇಕು. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನೀವತ್ತು ಮರುಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಎಷ್ಟು ದಿನ ಬೇಕು ನಿಮಗೆ ಮಾಡೋದಕ್ಕೆ? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ? ನಿಮ್ಗೆ ಇಷ್ಟ ಬಂದಂಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತನಾ? ಇವತ್ತು ಟ್ರೈನ್ ಮಿಸ್ ಆಯಿತು, ಪ್ರಕೃತಿ ವಿಕೋಪ, ಅದ್ರ ಬಗ್ಗೆ ಏನು ಕನ್ಸಿಡರೇಷನ್ ಮಾಡಿದ್ರಿ? ಎಕ್ಸಾಮ್ ಸೆಂಟ್ರಲ್ಲಿ ಎಷ್ಟೊಂದು ಜನ ಎಕ್ಸಾಮ್ಸ್ ಬರ್ದಿಲ್ಲ, ಅದ್ರ ಬಗ್ಗೆ ಏನು ಮಾಡಿದ್ದೀರಾ? ನಿಮ್ಗೆ ಇಷ್ಟ ಬಂದಂಗೆ ಎಕ್ಸಾಮ್ಸ್ ಮಾಡೋದಾದ್ರೆ ಪ್ರತಿ ಒಂದು ಕ್ಯಾಂಡಿಡೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಕ್ಸಾಮ್ಸ್ಗೆ ಇಷ್ಟ ಅರ್ಧ 2 ನಿಮಿಷ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಹೇಳ್ಬಿಡಿ, ನಾವು ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ, ಇಲ್ಲ ಅರ್ಧ ಗಂಟೆ ಲೇಟಾಗಿ ಬರ್ತೀವಿ, ನೀವು ಸೇರಿಸ್ತೀರಾ ಎಕ್ಸಾಮ್ ಸೆಂಟರ್ಗೆ? ನೀವು ಅರ್ಧ ಗಂಟೆ ಲೇಟ್ ಆದಾಗ ನೀವು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀನಿ ಅಂತ ನೀವು ಏಕಾಏಕಿ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಹೇಳ್ಬಿಟ್ರೆ ಓವರಲ್ ಆಗಿ ಹೇಳೋದಲ್ಲ. ಆಯಿತು, ಒಂದು ಆರ್ಡರ್ ಪಾಸ್ ಮಾಡಿ ನೋಡೋಣ, ಅರ್ಧ ಗಂಟೆ ಲೇಟಾಗಿ ಬನ್ನಿ, ನೆಕ್ಸ್ಟ್ ಟೈಮು ನಾವು ಅರ್ಧ ಗಂಟೆ ಸೇರಿಸ್ತೀವಿ ಅಂತೇಳಿ. ಆಯಿತು, ನೀವು ಅರ್ಧ ಗಂಟೆ ಓಕೆ, ನೀವು ಅರ್ಧ ಗಂಟೆ ಟೈಮ್ ಲೇಟ್ ಇದು ಮಾಡಿದ್ದೀರಾ. ಅದ್ರ ಜೊತೆಲಿ ನೀವು ಕ್ವಶನ್ ಪೇಪರು ಮತ್ತು ಒ ಎಮ್ ಆರ್ ಶೀಟು ಮ್ಯಾಚ್ ಆಗಬೇಕು. ಯಾಕೆ ಮ್ಯಾಚ್ ಆಗಿಲ್ಲ? ಇಡೀ ಕರ್ನಾಟಕದಲ್ಲಿ ಎಲ್ಲ ಸೆಂಟರಲ್ಲೂ ಬೇರೆ ಎಲ್ಲ ಸೆಂಟರಲ್ಲೂ ಮ್ಯಾಚ್ ಆಗುತ್ತೆ, ಮತ್ತು ಬೇರೆ ಎಲ್ಲ ಎಕ್ಸಾಮ್ಸಲ್ಲೂ ಮ್ಯಾಚ್ ಆಗುತ್ತೆ. ಇದೇ ಎಕ್ಸಾಮ್ಸ್ ಯಾಕೆ ಮ್ಯಾಚ್ ಆಗಲ್ಲ? ಏನು ಅನ್ಕೊಂಡಿದ್ದೀರಾ ನೀವು? ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ಖಂಡಿಸಿ ಇದೇ ತಿಂಗಳು 18ನೇ ತಾರೀಕು ಧಾರವಾಡದಲ್ಲಿ ಮಿಚಿಗನ್ ಕಾಂಪೌಂಡ್ ಗ್ರೌಂಡಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಈ ಹೋರಾಟಕ್ಕೆ ಸರ್ಕಾರ ಆಗಿರ್ಬೋದು, ಕೆ ಎ ಆಗಿರ್ಬೋದು, ಈ ಕೂಡಲೇ ಜವಾಬ್ದಾರಿ ತಗೊಂಡು ಇದಕ್ಕೆ ನಮಗೆ ಯಾರಿಗೆ ಅನ್ಯಾಯ ಆಗಿದೆ, ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಕೊಡ್ಸೋಂಥ ಕೆಲಸ ಆಗಬೇಕು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದರೆ ಹೇಳಿ, ನಮಗೆ ಗೊತ್ತು ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಇದನ್ನ ನೆಕ್ಸ್ಟ್ ಇನ್ನು 3-4 ಡೇಸಲ್ಲಿ ನೀವು ನಿರ್ಧಾರ ತಗೊಂಡಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇದನ್ನ ಸರ್ಕಾರ ಮತ್ತು ಕೆ ಎ ಜವಾಬ್ದಾರಿ ತಗೊಂಡು ಈ ಕೂಡಲೇ ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ.